ಕಳ್ಕೊಳ್ಳೋದ್ರಿ ಅಂತ ನೀವೆಲ್ಲ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಬಂದು ನೀವೇನು ಕಳ್ಕೊಳ್ಳೋದಿಲ್ಲ. ಇಲ್ಲಿ ಬಂದು ಒಳ್ಳೆ ಮಾತುಗಳನ್ನ ಕೇಳಿ ಇಲ್ಲಿ ನಿಮ್ಮನ್ನ ನೀವು ತಿಳ್ಕೊಳ್ಳೋದು ತೊಳ್ಕೊಳ್ಳೋದು ಅಷ್ಟೇ ಈ ಕಾರ್ಯಕ್ರಮದ ಮುಖಾಂತರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಏನ್ ತಿಳ್ಕೊಳ್ಳೋದು? ಸೌಹಾರ್ದತೆ. ಇವತ್ತಿನ ವಿಷಯ ವಚನಗಳಲ್ಲಿ ಸೌಹಾರ್ದತೆ. ಸೌಹಾರ್ದತೆ ಅಂದ್ರೆ ಏನು? ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ. ಸೌಹಾರ್ದತೆ ಅಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. 12ನೇ ಶತಮಾನದ ಎಲ್ಲಾ ಬಸವಾದಿ ಪ್ರಮತರು ಏನು ಕಲಿಸ್ಕೊಟ್ಟು ಹೋದ್ರಂತಂದ್ರೆ ನಮ್ಮೆಲ್ಲರಿಗೂ ಸಹಿತ ಎಲ್ಲರ ಜೊತೆ ಪ್ರೀತಿಯಿಂದ ಬದುಕೋದನ್ನ ಹೇಳ್ಕೊಟ್ಟು ಹೋದ್ರು. ಆದ್ರೆ ನಾವು ಏನ್ ಮಾಡಾಕತ್ತೀವಿ? ಅವ್ರ ಹೆಸರು ಹೇಳಿ ನಾಯಿ ಕಚ್ಚರ್ದಂಗ ಕಚ್ಚಾಡಕತ್ತೇವೆ. ಒಟ್ಟ ಪ್ರೀತಿಯಿಂದ ಬದುಕೋದು. ಯಾವ ಧರ್ಮ ಶ್ರೇಷ್ಠ? ಮನುಷ್ಯ ಧರ್ಮನ ಶ್ರೇಷ್ಠ ಅನ್ನೋದು ಕಲಿಬೇಕು. ಬಸವಣ್ಣವ್ರು ಏನ್ ಹೇಳಿದ್ರು? ಧರ್ಮದ ಮೂಲ ಯಾವ್ದಂತ ಹೇಳಿದ್ರು? ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಆದ್ರೆ ನಮ್ಮಲ್ಲಿ ಎಲ್ಲಿ ದಯ ಅದ? ಎಲ್ಲಿ ಪ್ರೀತಿ ಅದ? ಎಲ್ಲಿ ವಿಶ್ವಾಸ ಅದ? ಎಲ್ಲವನ್ನು ಕಳ್ಕೊಂಡು ಬದುಕಾಕತ್ತೆ. ಇವತ್ತು ಆಧುನಿಕ ವಿಜ್ಞಾನ ಯುಗದೊಳಗೆ ನಾವೆಲ್ಲ ಬದುಕಾಕತ್ತೇವಿ. ಎಲ್ಲದರೊಳಗೂ ಪಾಸ್ಟ್ ಅದೇ. ಮನುಷ್ಯ ಅಕ್ಕಿ ಹಂಗ ಮ್ಯಾಲೆ ಹಾರಾಡೋದನ್ನ ಕಲಿಯಾಕತ್ತಾನ, ನೀರಿನಂಗ ಮೀನಿನಂಗ ಈಜುವುದನ್ನ ಕಲಿಯಾಕತ್ತಾನ. ಆದ್ರ ಮನುಷ್ಯರಂಗ ಬದುಕುವುದನ್ನ ಕಲಿತಾ ಇಲ್ಲ. ಇವತ್ತ ಹೊರಗ್ ನೋಡಾಕ ಬಹಳ ಚಂದ ಕಾಣಕತ್ತಾನ, ಒಳಗೆಲ್ಲ ವಿಷಾನ ತುಂಬಿಕೊಂಡು ಬದುಕಾಕತ್ತಾನ. ಇಂಥ ಬದುಕು ತಗೊಂಡು ಏನು ಮಾಡೋದ? ಮನುಷ್ಯತ್ವ ವಿಷ ಮನುಷ್ಯತ್ವ ಅನ್ನೋದ ಇಲ್ಲ, ಕಳ್ಕೊಂಡು ಬದುಕಾಕತ್ತೇವಿ. ಯಾರ ಮ್ಯಾಲೆ ಹೆಂಗ ನಂಬಿಕೆ ಇಡ್ಬೇಕು ಅನ್ನೋದು ಗೊತ್ತಾಗೋಲ್ದು. ಇವತ್ತಿನ ದಿನಮಾನದೊಳಗ ಎಲ್ಲರೂ ವಿಷ ತುಂಬಿರ್ತಕ್ಕಂಥ ಏನು ಚೋಳಿಗಿ ಬರೀ ಬಾಲದಾಗ ಅಟ್ಟ ವಿಷ ಇರುತ್ತದ, ಹಾವಿಗಿ ನಾಲ್ಗ್ಯಾಗ ಅಟ್ಟ ವಿಷ ಇರ್ತದ. ಆದ್ರೆ ಮನುಷ್ಯಾಗ ಮೈ ತುಂಬಾ ವಿಷ ತುಂಬ್ಕೊಂಡ್ಬಿಟ್ಟದ ಇವತ್ತಿನ ದಿನಮಾನದೊಳಗ. ಹಂಗ ತಗೊಂಡು ಹೋಗೋದದ. ಯಾರ ಜೋಡಿ ಏನು ದ್ವೇಷ ಸಾಧಿಸಿ ಏನು ಮಾಡೋದದ ಹೇಳ? ಏನ್ ತಗೊಂಡು ಹೋಗೋದದ? ಎಲ್ಲರೂ ಸಹಿತ ನಾ 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 ಅಂತ ಮೆರದ, ನಾ ದೊಡ್ಡವ, ನಾ ದೊಡ್ಡ ಸ್ವಾಮಿ, ನಾ ದೊಡ್ಡ ಅಧಿಕಾರಿ, ನಾ ಅದು ನಾ ಇದು ಅನ್ನುವಂತ ಅಹಂಕಾರ ನಮ್ಮೊಳಗ ತುರ್ಕೊಂಡ ಏನು ತಗೊಂಡು ಹೋಗೋದದ? ಯಾರು ಏನ್ ತಗೊಂಡು ಹೋಗೋದದ ಹೇಳಿ? ಯಾರು ಸತ್ತೋರು ಏನ್ ತಗೊಂಡು ಹೋಗ್ಯಾರ ಹೇಳ? ಯಾರು ಏನು ತಗೊಂಡೋಗಿಲ್ಲ. ಎಲ್ಲರೂ ಸತ್ತ ಮೇಲೆ ಏನು ತಗೊಂಡೋಗ್ಯಾರ ಅಂತಂದ್ರ ಅವ್ರು ಇದ್ದಾಗ ಎಟ್ಟು ಇನ್ನೊಬ್ಬರ ಜೋಡಿ ಏನು ಪ್ರೀತಿಯಿಂದ ಬದುಕೋಗ್ಯಾರಲ್ಲ, ಆ ಪ್ರೀತಿ ಒಂದೇ ತಗೊಂಡೋಗ್ಯಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಇವತ್ತು 12ನೇ ಶತಮಾನದ ಎಲ್ಲಾ ಶರಣರನ್ನ ಇವತ್ತು ನೆನೆಸ್ತೇವೆ. ಅವರು 900 ವರ್ಷ ಆದ್ರೂ ಕೂಡ ಇವತ್ತು ಅವರನ್ನು ನೆನೆಸ್ತೇವತ್ತಂದ್ರೆ ಯಾಕೆ ನೆನೆಸ್ತೇವೆ? ಅವರು ತಮಗಾಗಿ ಬದುಕಲಿಲ್ಲ, ಇನ್ನೊಬ್ಬರನ್ನ ದ್ವೇಷ ಮಾಡಿ ಬದುಕಲಿಲ್ಲ, ಶತ್ರುಗಳನ್ನು ಸಹಿತ ಪ್ರೀತಿಯಿಂದ ಗೆದ್ದವರು ಬದುಕಿದ್ರು. ಅದಕ್ಕೆ ಇವತ್ತಿನ ದಿವಸ ಅವರನ್ನ ನಾವು ನೆನೆಸ್ತೇವೆ ಅಂತಕ್ಕಂಥದ್ದ ಅರ್ಥ ಮಾಡ್ಕೊಳ್ಬೇಕು. ಚಂದ ದ್ವೇಷ ಬಿಡುದು, ಪ್ರೀತಿ ಮಾಡೋದು, ಇದು ಒಂದು ಕಲಿಬೇಕು ನಾವೆಲ್ಲರೂ ಸಹಿತ. ಏನ್ ಕಲಿದು? ದ್ವೇಷ ಬಿಡು, ಪ್ರೀತಿ ಮಾಡು. ಏಟ್ ನಾನ್ ಲವ್ ಹಾಲ್ ಇಟ್ಟು ಜೀವನದೊಳಗೆ ಅಳವಡಿಸ್ಕೊಂಡ್ ಬಿಟ್ರ ನಮ್ಮ ಬದುಕು ಬಹಳ ಸುಂದರವಾಗಿರುತ್ತೆ. ದ್ವೇಷನ ಮಾಡ್ಕೋತ ಒಂಟೇವಿ ಅಂತಂದ್ರೆ ಹೆಂಗಾಗ್ತದ? ನಮ್ಮ ಮೈ ಒಳಗೊಂದು ಯಾವ್ದೋ ಒಂದು ಗುಳ್ಳಿ ಎದ್ದಿರ್ತದಂತ ತಿಳ್ಕೊರ್. ಏನೋ ಗುಳ್ಳಿ ಕುರು ಏನಾರ ಆಗಿರ್ತದ. ಅದನ್ನ ತಿಕ್ಕೋತ ಕೆರ್ಸ್ಕೋತ ಇದ್ದೇವಂದ್ರೆ ಏನಾಗ್ತದೆ? ಇನ್ನೂ ಗಾಯ ಹಾಕೋತ ಹೋಗ್ತದ. ಅದು ಗಾಯ ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು? ತುರ್ಸುದು ಕಡಿಮೆ ಮಾಡ್ಬೇಕು. ಹಂಗ ದ್ವೇಷ ಅನ್ನೋದು ಹೋಗ್ಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕಂತಂದ್ರ ದ್ವೇಷ ಮಾಡೋದು ಬಿಡ್ಬೇಕು. ಅವ್ರ ಜೋಡಿ ಮಾತು ಬಿಟ್ಟೆ, ಇವ್ರ ಜೋಡಿ ಮಾತು ಬಿಟ್ಟೆ, ಮುಖ ಕೆಡಿಸ್ಕೊಂಡೆ ಎಷ್ಟು ದಿನ ತಿಂಗ ಬದುಕೋದು ಹೇಳ? ಎಷ್ಟು ದಿನ ತಿಂಗ ಬದುಕ್ತೀರಿ? ಮಾತಾಡ್ಸ್ಬಿಡುದು. ಏನು ಒಂದು ಸ್ವಾರಿ ಅಂದ್ರ ಬಿಟ್ರ ಸಂಬಂಧಗಳು ಕೂಡ್ತಾವತ್ತಂದ್ರ ಸ್ವಾರಿ ಕೇಳ್ಬಿಡುದು. ಏನು ತಗೊಂಡು ಹೋಗುದಿಲ್ಲ. 10 ವರ್ಷ ಮಾತು ಬಿಟ್ಟೆ ಇಟ್ಟು ಎಲ್ಲ ಹೆಂಗ ಬದುಕಾಗತ್ತೇವ ಅಂದ್ರೆ ಅವ್ರು ಎಲ್ಲ ಆರಾಮಿದ್ದಾಗ ಮಾತು ಬಿಡೋದು. ಅವ್ರೇನ್ರ ಮೈ ಒಳಗೆ ಏನ್ರ ಆರಾಮ್ ತಪ್ಪಿ ಏನ್ರ ಆಪರೇಷನ್ ಆಗಿ ಏನ್ರ ಬೆಡ್ ಮ್ಯಾಗ ಮಕ್ಕೊಂಡ್ರತ್ತಂದ್ರ ಅವಾಗ ಹೋಗುದು ಒಂದು ಬಿಸ್ಕಿಟ್ ಬ್ರೆಡ್ ಹಣ್ಣು ತಗೊಂಡು ಅವಾಗ ಮಾತಾಡ್ಸೋಕ್ ಹೋಗೋದು. ಇದ್ದಾಗ ಮಾತು ಬಿಡೋದು,
ಅವ್ರ ಸಾಯುವಂತ ಪರಿಸ್ಥಿತಿ ಬಂದಿರ್ತದ. ಅವಾಗ ಅವ್ರ ಮಾತು ಬರ್ಲಾರ್ದಂಗ ಮುಖಕ್ಕೆ ಇದು ಹಾಕಿರ್ತಾರ, ಮಾತಾಡಕ ಬರಲ್ಲ. ಅವಾಗ ಏನು ಮಾತಾಡೋರು, ಹೋಗಿ ನೀವು ಅವ್ರ ಜೋಡಿ. ಹಾ, ಇದ್ದಾಗ ಪ್ರೀತಿ ಮಾಡ್ರಿ. ಸತ್ತ ಮೇಲೆ ನಾವ್ ಎಷ್ಟು ಪ್ರೀತಿ ಯಾರಿಗೆ ತೋರಿಸಿದ್ರು ಉಪಯೋಗ ಇಲ್ಲ. ಅವ್ರೇನು ಬಂದು ನೋಡೋರು ಯಾರು ಇಲ್ಲ. ಇದ್ದಾಗ ಪ್ರೀತಿಯಿಂದ ಬದುಕ್ಬೇಕು ಎಲ್ಲರ ಜೋಡಿ. ನಾವ್ ಇದ್ದಾಗ ಕಲ್ಲಿನಿಂದ ಹೋಗೋದು, ಸತ್ತ ಮೇಲೆ ಕಲ್ಲಿನ ಮೂರ್ತಿ ಮಾಡಿದ್ರೆ ಉಪಯೋಗ ಇಲ್ಲ. ಇದ್ದಾಗ ಒಂದ್ ಹನಿ ನೀರು ಕೊಡ್ಲಾರ್ದವ್ರು ಸತ್ತ ಮೇಲೆ ಅವ್ರ ಗದ್ಗಿ ಮೇಲೆ ನೀರ್ ಎರೆದ್ರ ಉಪಯೋಗ ಇಲ್ಲ. ಇದ್ದಾಗ ಒಂದು ತುತ್ತು ಅನ್ನ ಕೊಡ್ಲಾರ್ದವ್ರು ಸತ್ತ ಮೇಲೆ ಅವ್ರ ಗದ್ಗಿ ಮುಂದೆ ಎಡಿ ಹಿಡಿದ್ರ ಉಪಯೋಗ ಇಲ್ಲ. ಇದ್ದಾಗ ಅರ್ಧಾಗ ಒಂದು ಬಟ್ಟಿ ಕೊಡಿಸ್ಲಾರ್ದವ್ರು ಸತ್ತ ಮೇಲೆ ಅವ್ರ ಫೋಟೋ ಮುಂದ ಬಟ್ಟೆ ಇಟ್ಟು ಪೂಜೆ ಮಾಡಿದ್ರ ಉಪಯೋಗ ಇಲ್ಲ. ಇದ್ದಾಗ ಪ್ರೀತಿ ಮಾಡೋದು ಕಲಿಬೇಕು, ಅದ ಶಾಶ್ವತವಾಗಿ ಇಳಿತದ. ಈ ಜಗತ್ತಿನೊಳಗೆ ಯಾರು ದೊಡ್ಡವರು ಅನಿಸ್ಕೋತಾರ ಅಂತಂದ್ರ, ಯಾರು ದೊಡ್ಡವರು ಅನಿಸ್ಕೋತಾರ? ಒಬ್ಬ ರಾಜ ಏನಂತ ಹೊರಟ, ಇಡೀ ಜಗತ್ತನ್ನೇ ಗೆಲ್ಬೇಕಂತ ಹೊರಟ. ಗೆಲ್ಲಬೇಕು, ನನ್ನ ಕತ್ತಿಯಿಂದ ಅವ್ರ ರೊಂಡವನ್ನು ಹರಿಸಿ ರಕ್ತವನ್ನು ಹರಿಸಿ ಅವರನ್ನ ಗೆಲ್ಲಬೇಕು, ಆ ರಾಜ್ಯವನ್ನು ಗೆಲ್ಲಬೇಕಂತ ಒಬ್ಬ ರಾಜ ಹೊರಟಾಗ ಏನಾಯ್ತು, ಒಂದು ಬೆಟ್ಟದೊಳಗ, ಒಂದು ಕಾಡಿನೊಳಗ ಒಬ್ಬರು ತಪಸ್ವಿಗಳು ತಪಸ್ಸು ಮಾಡ್ಕೋತ ಕುಂತಿರ್ತಾರ. ಅವಾಗ ರಾಜ ಅವ್ರು ಕೇಳಿದ, ಏ ರಾಜರೇ, ನಾ ಅಂತ ಏನ್ ಹೇಳ್ತಾರ? ರಾಜ, ನೀ ಜಗತ್ ಗೆಲ್ಲಬೇಕಂತ ಒಂಟಿ ಅಲ್ಲ, ನೀ ಜಗತ್ ಗೆಲ್ಲಬೇಕಾಗಿತ್ತಂದ್ರೆ ಇನ್ನೊಂದು ರಾಜ್ಯಕ್ಕೆ ಹೋಗಿ ನಿನ್ನ ಕತ್ತಿಯಿಂದ ಅಲ್ಲಿ ಹೋಗಿ ಅಲ್ಲಿರುವಂತ ಜನರ ರಕ್ತವನ್ನ ಹರಿಸಿದ್ರೆ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನೀ ಏನ್ ಹರಿಸಿದ್ರ ಈ ಜಗತ್ತು ಗೆಲ್ತಿ ಅಂತಂದ್ರ, ರಕ್ತ ಹರಿಸಿದ್ರ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ಹೋಗಿ ರಕ್ತ ಹರಿಸೋದು ಬಿಟ್ಟು ಪ್ರೀತಿ ಹರಿಸೋದು ಕಲಿ, ಅವಾಗ ಈ ಜಗತ್ತು ಗೆಲ್ಲಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿದ. ಪ್ರೀತಿ ಹರಿಸೋದು ಕಲಿಬೇಕು ಅಂದ್ರೆ ಈ ಜಗತ್ತಿನೊಳಗೆ ನಾವೆಲ್ಲರೂ ಕೂಡ ದೊಡ್ಡವರು ಆಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳೋದು. ಮನುಷ್ಯತ್ವ ಇರ್ಲಿಕ್ಕಂದ್ರೆ ಈ ಮನುಷ್ಯ ಜನ್ಮವನ್ನು ತಗೊಂಡು ಏನು ಮಾಡೋದ? ಮನುಷ್ಯತ್ವ ಅನ್ನೋದು ಬೇಕಲ್ಲ ನಮ್ಮ ಒಳಗ. ಬರೇ ಹೊರಗ್ ನೋಡಕ್ ಬಹಳ ಮನುಷ್ಯನಂಗ್ ಕಾಣಕತ್ತೇವಿ, ಅಲ್ಲ